ವಿಶೇಷವಾಗಿ ಚಾಮರಾಜಪೇಟೆಯಲ್ಲಿ ಈ ಘಟನೆ ನಡೆದರೂ ಕೂಡ ಶಾಸಕರು ಏನು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ. ಶಾಸಕರು ಏನು ಮಾಡ್ತಾ ಇದ್ದಾರೆ? ಜಮೀರ್ ಅಹ್ಮದ್ ಖಾನ್ ಅವರು ಈಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರಂತೆ. ಕರ್ಣನವರ ಮನೆಗೆ ಹೋಗಿದ್ದಾರಂತೆ ಇವತ್ತು. ಸ್ಥಳೀಯ ಶಾಸಕರು ಆಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಇವತ್ತು ಕರ್ಣನವರ ಮನೆಗೆ ಹೋಗಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರಂತೆ. ಸ್ಥಳೀಯರನ್ನ ಮಾತಾಡ್ತಿದ್ದಾರಂತೆ. ಜೊತೆಗೆ ಈಗ ಕರ್ಣನವರಿಗೆ ಹೊಸ ಹಸುವನ್ನು ಕೊಡಿಸ್ತಾರಂತೆ. ಸರ್, ನಿಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಹೊಸ ಹಸುವನ್ನು ಕೊಡಿಸ್ತಾರಂತೆ ನಿಮಗೆ. ಮಾತಾಡಿದ್ದಾರೆ ಇವತ್ತು. ನಾನು ಅವ್ರು ಬೆಂಗಳೂರಲ್ಲಿ ಇರಲಿಲ್ವಂತೆ, CM ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಇವಾಗ ಸ್ಪಾಟ್ಗೆ ಹೋಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ. ಯಾರೇ ಈ ಕೃತ್ಯವನ್ನು ಮಾಡಿದ್ರೂ ಕೂಡ, ಯಾರೇ ಮಾಡಿರಲಿ ಈ ಘಟನೆಯನ್ನು, ಯಾರೇ ಮಾಡಿರಲಿ ಕ್ರಮ ತೆಗೆದುಕೊಳ್ತಾರಂತೆ. ಜೊತೆಗೆ ಹೊಸ ಹಸುಗಳನ್ನು ಕೂಡ ಕೊಡಿಸ್ತಾರಂತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರಂತೆ, ಸರಿನಾ? CM ಸಿದ್ದರಾಮಯ್ಯನವ್ರ ಜೊತೆಗಿದ್ರಂತೆ. CM ಕಾರ್ಯಕ್ರಮ ಇತ್ತಂತೆ, ಇದಕ್ಕೆ ಟೈಮ್ ಇರಲಿಲ್ವಂತೆ. ಇವಾಗ ಹೋಗಿದ್ದಾರಂತೆ. ಹೋಗಿ ನೋಡಿ ಮಾತನಾಡಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾರೇ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೋ, ಈಗ ಯಾರು ಕೆಚ್ಚಲು ಕೊಯ್ದಾರಲ್ವಾ, ಸಿಕ್ಕಿದ್ರೆ ಅವ್ರ ವಿರುದ್ಧ ಕ್ರಮ ಆಗುತ್ತಂತೆ. ಜೊತೆಗೆ ನಿಮಗೆ ಹೊಸ ಹಸು ಕೊಡಿಸ್ತಾರಂತೆ. ಏನು ಹೇಳ್ತೀರಾ ಈಗ? ಹೊಸ ಬೇಡ, ಅವ್ರು ಯಾರು ಸಿಗ್ತಾರೆ ಅವ್ರಿಗೆ ಇದು ಕೊಡ್ಲಿ, ಎನ್ಕೌಂಟರ್ ಕೊಡಿಸ್ಲಿ. ಆವಾಗ ನಿನ್ನ ಫೋಟೋ ನಮ್ಮ ಮನೇಲಿ ಇರ್ತದೆ. ಎನ್ಕೌಂಟರ್ ಕೊಡಿಸ್ಲಿ. ನಮ್ಮ ತಾಯಿಗೆ ಕುಯ್ದ್ರೆ ಬೇರೆ ಅಲ್ಲ, ಅದಕ್ಕೆ ಕುಯ್ದ್ರೆ ಬೇರೆ ಅಲ್ಲ ಸರ್. ಹೊಸ ಹಸ ನನಗೆ ಬೇಕಾಗಿಲ್ಲ. ನಾನು ತರ್ತೀನಿ ಹಸ. ಜೀವ ಹೋಗಿದ್ರೆ ಬೇರೆ ಜೀವ ಕೊಡಕ್ಕೆ ಸಾಧ್ಯನಾ ಇಲ್ಲ. ಮತ್ತೆ ಹಸ ಬೇಕಾಗಿಲ್ಲ. ಅದು ಹೆಂಗ ನೊಂದು 10 ಲೀಟರ್ ಮೇಲೆ ಬ್ಲಡ್ ಹೋಗೈತೆ. 10 ಲೀಟರ್ ಮೇಲೆ ಬ್ಲಡ್ ಹೋಗೈತೆ. ಇನ್ನ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಬೇರೆ ಇಟ್ಟಿ ಅಷ್ಟೇ. ನಾನು ಹೊಟ್ಟೆ ಉರಿತಾ ಇದೆ ಸರ್. ಅವ್ರಿಗೆ ಶಿಕ್ಷೆ ಕೊಡ್ಸ್ಲಿ. ಜಮೀರ್ ಅಹಮದ್ ಬೈಗೆ ನಾನು ಕೈ ಮುಗಿದ್ ಕೇಳ್ಕೊಂತೀನಿ, ಯಾರಿರ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸ್ಲಿ. ನಂತರ ಓಪನ್ ಸ್ಟೇಟ್ಮೆಂಟ್ ಕೊಡ್ಲಿ, ಯಾರು ಬೇಲ್ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಮಕ್ಕಳಿಗೆ. ಇದು ಮುಖ್ಯ, ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ತಾಯಿ ಸತ್ತೋದ್ರೆ ಹಾಲ್ ಕೊಡೋ ಜೀವ ಅದು ನೆಕ್ಸ್ಟ್ ತಾಯಿ. ಅರ್ಥ ಆಯ್ತಾ? ನೆಕ್ಸ್ಟ್ ತಾಯಿ ಅದು. ಅದಕ್ಕೆ ಈ ತರ ಮಾಡೋರಂದ್ರೆ ಅವ್ರಿಗೆ ಯಾರು ಬೇಲ್ ಕೊಡ್ಸಕ್ ಹೋಗ್ಲಿ, ಕೊಡಕ್ ಹೋಗ್ಬೇಡಿ ಸ್ವಾಮಿ. ಲಾಯರ್ ಅವರೇ, ಜಡ್ಜ್ ಅವರೇ, ಅವ್ರಿಗೆ ಒಳ್ಳೆ ಪನಿಷ್ಮೆಂಟ್ ಕೊಡಿ ಅಂತ ಒಂದ್ ಮಾತು ಹೇಳ್ಬಿಡ್ಲಿ ಜಮೀರ್ ಅವರು. ನನ್ಗೆ ಹಸ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ನಮ್ಮ ಅಣ್ಣ ಅಂತ ಕೈ ಮುಗಿತೀನಿ.